ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನನ್ನ ಲಾಗ್ನ ನೋಡಿ ಎಲ್ಲರಿಗೂ ನೋಡಿ ಸಪೋರ್ಟ್ ಮಾಡಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ನೀನ್ ಏನೋ ಮಾಡ್ತಾ ಇದೀಯಾ? ವೆಲ್ಕಮ್ ಟು ಮೈ ಗೈಸ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಮೈಕ್ ಕೊಡ. I am a newly added assistant. ಬ್ರೋ ಈಗ ಬ್ರೋ ಅಲ್ಲಿ ಮೈಕ್ ಆಫ್ ಆಗಿದೆ ಬ್ರೋ, ಸ್ವಲ್ಪ ಮೈಕ್ ಆನ್ ಮಾಡ್ಕೋಬೇಕು ನೀವು ದಯವಿಟ್ಟು. ಹಿಂಗೆಲ್ಲ ಮಾತಾಡ್ಬೋದು. ಇವಾಗ ಆನ್ ಆಗಿದೆ. ಮಾತಾಡಿ ಸರ್. ಇಂಟರ್ವ್ಯೂ ಸರ್. ಈಗ ನೀವು ಮಾಡ್ತಕ್ಕಂತಹ ಕೆಲಸ ಏನು ಸರ್? ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಒಂದ್ ಶಾಟ್, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಒಂದ್ ಶಾಟ್, ಸಾಯಂಕಾಲದಿಂದ ರಾತ್ರಿವರೆಗೂ ಇನ್ನೊಂದ್ ಶಾಟ್. ಆಮೇಲೆ ಬಿಂಡಿ ಬಜ್ಜಿ ಮಾಡೋಣ. ಏನೇನು ಹೇಳಿದ್ರು ಅವರು? ಬಿಸಿ ಬಜ್ಜಿ ಹಾಕೋದು. ಓಕೆ ಸರ್. ನೆಕ್ಸ್ಟ್ ಅಯ್ಯೋ ನಮ್ಮ ಜೀವನನೇ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಯ್ತಾ? ಬಂದ್ವಿ 2 ತಿಂಗಳು ಆರಾಮಾಗಿ ಮೈಸೂರಲ್ಲಿ ಇದ್ವಿ. ಕಾಲ್ ಮುರ್ಕೊಂಡ್ವಿ, 2 ತಿಂಗಳು ಫುಲ್ ರೆಸ್ಟ್. ಅಲ್ಲಿಂದ ಬಂದ್ಮೇಲೆ ನಮ್ಮ ಮನುಷ್ಯ ರೂಮ್ನೇ ಖಾಲಿ ಮಾಡವನೆ. ನಮ್ಗೆ ಇನ್ನೂ ಟೆಸ್ಟ್ ಇವಾಗ ಗೈಸ್ ಏನಂತಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಚಟ್ರಾಪಣದಿಂದ ಬಂದೆ. ಇವತ್ತು 2 ಮಂತ್ಸ್ ಆಗಿತ್ತು ನಾನು ಮೈಸೂರಿಗೆ ಬಂದೆ. ಸೊ ಕಾಲ್ ಫ್ರಾಕ್ಚರ್ ಆಗಿತ್ತು ಅಂತ ಇನ್ನೂ ಬರೋಕ್ಕಾಗಿದ್ದಿಲ್ಲ. 2 ಮಂತ್ಸ್ ಆದ್ಮೇಲೆ ಬಂದ್ರೆ ಮನುಷ್ಯ ರೂಮ್ ಖಾಲಿ ಮಾಡಿ 1 ವೀಕ್ ಆಗೈತಂತೆ. ಅದು ನನಗೂ ಹೇಳಿಲ್ಲ, ಅದು ಮರ್ತ್ಕೊಂಡೇ ಹೋದ್ನಂತ ರೂಮ್ ಖಾಲಿ ಮಾಡಿ. ಬಂದು ಮೇಲ್ಗಡೆ ರೂಮ್ ಕೀ ತಗೊಳ್ಳೋಣ ಅಂತ ನೋಡಿದ್ರೆ ರೂಮ್ನು ಖಾಲಿ ಮಾಡಿಸೋರು, ಕೀನೂ ಇಲ್ಲ. ಆಮೇಲೆ ನಾವು ರೋಡಿಗೆ ಬಂದ್ಬಿಟ್ವು. ಆಮೇಲೆ ಈ ಕಡೆ ಇವಾಗ ಊಟ ಇಲ್ಲ, ಪಾಠ ಇಲ್ಲ, ರೂಮ್ ಇಲ್ಲ, ಏನಿಲ್ಲ. ತಲೆ ಕೆಟ್ಟೋಗ್ಬಿಟ್ಟಿದ್ದು ಗೈಸ್. ಏನು ಮಾಡೋದು? ರೋಡ್ ಪಾಲಿಗೆ ಬಂದ್ಬಿಟ್ಟೈತೆ. ಜನಗಳು ಕಣ್ಣು ಹಾಕಿ ಜೀವನನೇ ರೋಡ್ ಪಾಲಿಗೆ ಬಂದ್ಬಿಟ್ಟೈತೆ. ಸೀರಿಯಸ್ ಆಗಿ ಅದು ಸೀರಿಯಸ್ ಕೇಸ್. ನಮ್ದೆಲ್ಲ ಮಾಮೂಲಿ ಸಿಂಪಲ್. ನನ್ನ ಕರೆಸಿ ಕೈ ಹೋಗ್ಸ್ತಾ, ಅವನ್ನ ಕರೆಸ್ಕೊಂಡು ಅವನೇ ಕಾಲು ಹೋಗ್ಸ್ಕೊಂಡ. ಅವತ್ ನೈಟ್ ನಾವು ಬಿದ್ದಿ ಲೆಕ್ಕಾಚಾರದಾಗ ನಾವು ಇವತ್ತು ಬದುಕಿರೋದೇ ಹೆಚ್ಚು. ಅಣ್ಣನ್ ಕೊಡು. ಹಂಗಲ್ಲ ಬ್ರೋ, ಕೊಡಿ ಬ್ರೋ. ಇವಾಗ ನೀನೇ ಬೌನ್ಸರ್ ಬ್ರೋ, ಬ್ಲಾಕ್ ಟಿ ಶರ್ಟ್ ಹಾಕಿರೋದು. ಈ ತರ ಮತ್ತೆ ಡಿಸ್ಕಷನ್ ಮಾಡಬಾರ್ದವಾ? ಮತ್ತೆ ಸಂವತ್ಸರ ಅಯ್ಯೋ ನಮ್ದ ನೋಡದೆ 300-200 ಜನ. ಅದ್ರಲ್ಲಿ ಇನ್ನೇನ್ ಜನ ಹೇಳ್ಬೇಡಿ. ನಮ್ ಬಾಸ್ತು ಬಾಸ್ ಯಾವತ್ತಿದ್ರು ಬಾಸ್ ಬ್ರೇಜಿ ಅಲ್ಲ BCA ಗ್ರಾಡ್ಯುಯೇಟ್ ಅಲ್ಲ BCA ಗ್ರಾಡ್ಯುಯೇಟ್. ಏನೋ ಸ್ವಲ್ಪ ಇಂಗ್ಲಿಷ್ ಫಾಸ್ಟ್ ಆಗಿ ಮಾತಾಡ್ತೀನಲ್ಲ, ಅದಕ್ಕೆ ಎಲ್ಲ ತದ್ಲಿಸ್ತಾ ಇಲ್ಲ. ನಾನು ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ, ನಿಮಗೆ ಗೊತ್ತಾಗ್ತಾ ಇಲ್ಲ. ನಾನು ನಿಧಾನಕ್ಕೆ ಹೇಳ್ತೀನಿ, ಕೇಳಿಸ್ಕೊ. BCA ಗ್ರಾಡ್ಯುಯೇಟ್ ಫಾಸ್ಟ್ ಹೇಳ್ತೀನಿ, BCA ಗ್ರಾಡ್ಯುಯೇಟ್. ಅರ್ಥ ಆಯ್ತಾ? ಅದಂಗೆ ಯಾರೋ ಫೋನು ಅದು ಏನಂತ ಅಷ್ಟೇ ಕಣ್ರಪ್ಪ. ಲಾಕ್ ಸ್ಟಾರ್ಟ್. ಇವಾಗ ಹರ್ಷಂಗೆ ನಾವು ಆ ಕ್ವಶನ್ನ ಕೇಳೋಣ. ಲೈಫ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನಮ್ಮ ಹರ್ಷ ಬ್ರೋ. ನೀವು ಕೂರ್ಬೇಕು, 4 ಕಡೆ ಇದ್ದೀರಾ ನೀವು. ಅಷ್ಟು ಮೇಲ್ಗಡೆ ಕೂತ್ಕೊಂಡ್ರೆ ಸೆಕ್ಯೂರಿಟಿ ನೀವು ಕೇಳಿ. ನೀವು ಪ್ರಶ್ನೆ ಹೇಳಿ ಸರ್. ಪ್ರಶ್ನೆ ಅಯ್ಯೋ ಪಲಾವಲ್ಲಾದ್ರೂ ಅರ್ಧ ತರಕಾರಿ ಇರುತ್ತೆ. ಅಯ್ಯೋ ನಮ್ ಜೀವನದಲ್ಲಿ ಬರೀ ಆಸ್ಪತ್ರೆ, ಹಾಸ್ಪಿಟಲ್, ನರ್ಸ್ನ ನೋಡ್ಕೊಂಡು ಎಲ್ಲ ಏನ್ ಗೊತ್ತಾ, ಇನ್ನೊಂದು ಸುಪ್ಪಿಗೆ ಆಕ್ಸಿಡೆಂಟ್ ಆಗಿದೆ, ಕಾಲ್ ಫ್ರಾಕ್ಚರ್ ಆಗಿತ್ತು. ಏನಕ್ಕೆ ಆಸ್ಪತ್ರೆಗೆ ಹೋಗ್ತಿದಾರೋ ಇಲ್ಲ ಗೊತ್ತಿಲ್ಲ ಇವರೆಲ್ಲ.
ನೋಡಕ್ಕಂತೂ ಹೋಗ್ತಾ ಇದ್ದೆ. ನಮ್ಮ ಬಾಸ್ ತನು. ಏನಂದ್ರೆ ನನ್ಗೆ ಆಕ್ಸಿಡೆಂಟ್ ಆದಾಗ ನಾವು ಜಾಸ್ತಿ ದಿನ ಹಾಸ್ಪಿಟಲ್ ಅಲ್ಲಿ ಇರ್ಲಿಲ್ಲ, ನಾವು ಹೋಗ್ಬಿಟ್ವಿ 4 days ಅಷ್ಟೇ. ನಮ್ಮ ಹುಡುಗರುಗಳು ಬೆಳಗಿಂದ ಸಂಜೆವರೆಗೂ ಬರೋರು, ಬಟ್ ಬಂದು ಹೋಗೋರು, ಬಟ್ ಬೆಳಗಿಂದ ಸಂಜೆ ತನಕ ಇರೋರು ಅಲ್ಲಿರೋ ಅರ್ಧ ನರ್ಸ್ಗಳು ನೋಡಕ್ಕೆ ಬರೋರು. ಅದ್ರಲ್ಲೂ ಫಸ್ಟ್ ನಂಬರ್ 1 ಮನೀಶ್ ತನುಷ್. ಈಗ ಅಣ್ಣಂಗೆ ಪ್ರಶ್ನೆ ಕೇಳದ, ನೀನು ಮಚ್ಚ ಎಷ್ಟು ಜನ ಹುಡುಗಿನ ಲವ್ ಮಾಡಿದ್ಯಾ? ಪರ್ಸನಲ್ ಅಲ್ಲ ಮಾಮ್, ಲವ್ ಬಗ್ಗೆ ಅಲ್ಲ. ನೆನ್ನೆ ಒಳ್ಳೆ ಫುಲ್ ಮೋಟಿವೇಶನ್ ಇನ್ನೊಂದು ವಿಚಾರ ಏನ್ ಗೊತ್ತಾ, ಲವರ್ ಇಲ್ದಲ್ಲ ಈ ತರ ಮೋಟಿವೇಶನ್ ಕೊಡಕ್ ಆಗಲ್ಲ. ಈಗ ಒಂದು ಲವ್ ಫೇಲ್ಯೂರ್ ಆಗಿದ್ರೆ ಮಾತ್ರ ಈ ತರ ಕೊಡ್ತಾರೆ. ಅದೇ ಫೇಲ್ಯೂರ್ ಆಗೈತೆ ಅಂತ ಗೊತ್ತು, ಎಷ್ಟು ಲವ್ ಫೇಲ್ಯೂರ್ ಆಗೈತೆ? ಒಂದೇ ಕೇಳ್ಕೊಂಡೆ ಎಲ್ಲಾ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಒಂದ್ ಲವ್ಗೆ ಇಷ್ಟೊಂದು ಮೋಟಿವೇಶನ್ ಕೊಡಕ್ ಸ್ಟಾರ್ಟ್ ಮಾಡ್ಕೊಂಡಿದ್ರ. ತುಂಬಾ ವರ್ಷ ಇದ್ಬಿಡ್ದಲ್ಲ. ಅದಕ್ಕೆ ಫುಲ್ ಎಮೋಷನಲ್ ಸೆಂಟಿಮೆಂಟ್ಲಿ ಮೊದ್ಲು ಆಗಿದೆ, ಇವಾಗ ಚೂರು ಗೊತ್ತಿದ್ದೀನಿ. ಫುಲ್ ಓಪನ್. ಮೋಟಿವೇಶನ್ ಹೇಳ್ತಿರೋದು ನೆನ್ನೆ ಒಬ್ಬ ಬ್ಲಾಕ್ ಡ್ರ್ಯಾಗನ್ ಸಿಕ್ಕಿದ್ನಲ್ಲ, ಅಣ್ಣ ಪವನ್ ಅಣ್ಣ ಮಡ್ಡ. ಯಾರನ್ನು ಅತ್ಯಂತ ನಂಬೇಡಿ, ಯಾರನ್ನು ಅತ್ಯಂತ ಪ್ರೀತಿಸ್ಬೇಡಿ, ಎಲ್ಲ ಸುಳ್ಳು. ಅಣ್ಣಂಗೂ ಒಳ್ಳೆ ಅಣ್ಣ ಆತರ ಮೋಟಿವೇಟ್ ಕೊಡ್ತಾರೆ ಅಂತಂದ್ರೆ ಅಣ್ಣಂಗೂ ಅಂತ. ಡಿಪ್ಲೊಮೇಷನ್ ಸೇರ್ಕೊಂಡು ಯಾರ್ ಆಲ್ಸೋ ವಿ ಆರ್ 2 members ಫುಲ್ ಬ್ರೋಕನ್ ಬಾಯ್ಸ್, ಬ್ಯಾಡ್ ಆಲ್ಸೋ. ನೀವು ಇನ್ನು ಲವ್ವಿಂಗ್, ನಾವು ಒಂಥರ ಇದು. ನಮ್ಮ ಓ ಬ್ರೋ ಹಾಯ್ ಬ್ರೋ ವಾಟ್ಸ್ಆಪ್. ನೋಡಿ ಬ್ರೋ, ನಾನ್ ಕಾಲ್ ಸರಿ ಮಾಡ್ಕೊಂಡಿದ್ರ, ನೀವು ನೋಡಿ ಕಾಲಿಂಗ್ ನಮ್ಮ ಇದಕ್ಕೆ ಗೈಸ್. ಇವರು ನಮ್ಮ ದರ್ಶು ಬೈ ಅಂತ ಒಳ್ಳೆ ಇದು ಬ್ಯಾಡ್ಮಿಂಟನ್ ಒಳ್ಳೆ ಬ್ಯಾಟ್ಸ್ಮನ್. ಸಖತ್ತಾಗಿ ಬ್ಯಾಟ್ಸ್ಮನ್ ಆಡ್ತಾರೆ. ಸೂಪರ್ ಜಿಗುಮುಗು ಅಂತ. ಏನ್ ಬ್ರಾ? ಬ್ಯಾಡ್ಮಿಂಟನ್ ಬ್ಯಾಟ್ಸ್ಮನ್ ಸೂಪರ್ ಬೈಕ್ ಗಳ ಸರ್ದಾರ, ಸೂಪರ್ ಬೈಕ್ ಗಳ ಸರ್ದಾರ, ಬ್ಯಾಡ್ಮಿಂಟನ್ ಚಾಂಪಿಯನ್ ದರ್ಶು ಬೈಗೆ. ಓನರ್, ಹಯಾಬುಸಾ ಓನರ್, BMW ಕಾರ್ ಓನರ್, ವರ್ಣ ಕಾರ್ ಓನರ್, ಆಮೇಲೆ ಫಿಗೋ ಆಕ್ಟಿವಿಯಾ ಕಾರ್ ಓನರ್. ಪಾಪ ದರ್ಶು ಬೈ ಬಗ್ಗೆ ಸುಮ್ಮನೆ ನಾವ್ ಯಾಕೆ ಹೇಳಿ. ಮಧ್ಯಾಹ್ನ ಬರೋಷ್ಟಕ್ಕೆ ಹೋಗ್ಬಿಟ್ಟಿದ್ಯಾ? ಇಲ್ಲಿ ನೋಡಿದೆ ಕಾರ್ ನಿಲ್ಸಕ್ ಬರೋಷ್ಟಕ್ಕೆ ಹೋಗ್ಬಿಟ್ಟಿದ್ಯಾ? ಬೈ ಇದು ಮನೆಗೆ ಡ್ರೆಸ್ ಚೇಂಜ್ ಮಾಡ್ಕೊಬರೋಣ ಅಂತ ಹೋಗಿದೆ. ಈ ಡ್ರೆಸ್ ಚೇಂಜ್ ಮಾಡ್ಕೊಬರೋಣ ಅಂತ ಹೋದೆ, ಅಲ್ಲಿ ನೋಡಿದ್ರೆ ರೂಮೇ ಖಾಲಿ. ಮತ್ತೆ ಮನೀಶ್ ರೂಮ್ ಖಾಲಿ ಮಾಡ್ಕೊಂಡು ಹೋಗವನೆ ಫಾಸ್ಟ್ ಹೋಗ್ಬಿಡ್ತು ನಮಗೆ. ಆಮೇಲೆ ಮಚ್ಚ ರೂಮ್ ಖಾಲಿ ಮಾಡ್ದ ಮಚ್ಚ ಹೇಳಲಿಲ್ಲ. ಒಂದು ಅರಮನೆಗೆ ಹೋಗಿದ್ವಿ, ಗುಹೆ. ಅಯ್ಯೋ ಬಾಯ್ಸ್ ಬ್ಯಾಚುಲರ್ ಗುಹೆ ಮನೆಗಳು ಹಂಗೆ ಇಷ್ಟೇ ಓಪನ್ ಎಸಿ. ಮತ್ತೆ ಇನ್ನೇನು ಬೈ ಬ್ಲಾಗ್ ಸ್ಟಾರ್ಟ್ ಮಾಡಿದೀವಿ. ಏನಾರು ಹೇಳ್ತೀರಾ? ಏನಾರು ಹೇಳಿ, ಏನೋ ಒಂದು ಸ್ವಲ್ಪ ನೀವು ಸ್ವಲ್ಪ ಸಪೋರ್ಟ್ ಮಾಡಬೇಕು. ದರ್ಶು ಭಯ ಇವತ್ತು ಅರಮನೆಗೆ ಹೋಗಿದ್ದು, ಲೈಕ್ ನಾವು ಹೋದ್ರೆ ಯಾರನ್ನು ಜನಗಳನ್ನ ಬಿಡಲ್ಲ ಅಂತ, ಅದಕ್ಕೋಸ್ಕರ ನಮ್ಮಿಂದ ಪಬ್ಲಿಕ್ ಇದಾಗಬಾರ್ದು ಅಂತ ವಾಪಸ್ ಬಂದ್ಬಿಟ್ಟು ಸುಮ್ಮನೆ ಬನ್ನಿ ಬೈ. ಇವಾಗ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಬರ್ತಾ ಇದಾರೆ ವಿತ್ ಫುಲ್ಲಿ ಲೋಡೆಡ್ ಗನ್ಸ್. ಗೈಸ್ ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಬರ್ತಾ ಇದಾರೆ ನೋಡಿ. ಬರ್ಲಿ ಕ್ಲೌಡ್ ಕ್ಲಿಯರ್ ಮಾಡಿ. ಕ್ಲೌಡ್ ಬನ್ನಿ ಗೈಸ್. ಅಧ್ಯಕ್ಷರು ಶ್ಯಾಮರಾವ್ ಶ್ಯಾಮಣ RX ಹೆಂಗ್ ಓಡಿಸ್ತೀರ ಶ್ಯಾಮಣ ನೀವು? ಓಯ್ ಅಣ್ಣ ಶ್ಯಾಮಣ ಓಡಿಸ್ತವ್ರೆ RX. ಗೈಸ್ ಇವತ್ತು ನಮ್ ಶ್ಯಾಮಣ ಸ್ಟಂಟ್ ಮಾಡಕ್ ಬಂದಿದ್ರೆ ನಾನು ಸ್ಟಂಟ್ ಕಲಿತಾ ಇದ್ದೀನಿ. ಸ್ಟಂಟ್ ಯಾವ ಹೆಲ್ಮೆಟ್ ನಿನ್ ಗಾಡಿ ಯಾವ್ದು? ಪಲ್ಸರ್ N160 ಸ್ಟಂಟ್ ಕಲಿತಾ ಇದ್ದೀನಿ ಗೈಸ್. ಇವತ್ತು ನಾನು ಫುಲ್ ಸಾಕ್ತಾ ಇದ್ದೀನಿ. ನಮ್ಮ ಶ್ಯಾಮಣ ನಮ್ಗೆ ಹೇಳ್ಕೊಡ್ತಿರೋದು. ಶ್ಯಾಮಣ ತುಂಬಾ ಥ್ಯಾಂಕ್ಸ್ ಶ್ಯಾಮಣ. ಗೈಸ್ ಇವತ್ತು ನಾವು ನಮ್ಮ ಸಾಮಾನ ಹೆಲ್ಮೆಟ್ ಕ್ಲೀನ್ ಮಾಡಕ್ ಬಂದಿದೀವಿ. ಫುಲ್ಲು ರಿಲ್ಯಾಕ್ಸ್. ವಿಜಯ್ ಬ್ರೋ ಹಾಯ್ ಬ್ರೋ. ಗೈಸ್ ಇವರು ವಿಜಯ್ ಅಂತ, ಚಿಕ್ಕಮಂಗ್ಳೂರು.
ಇದು ವಾಯ್ಸ್ ಎಲ್ಲ ನಾನು ಯಾರು ಅಂತ ಹೇಳಿ ಹೇಳಿಸ್ತಿದ್ಯಾ? ಏನು ಬ್ರಾ ಇರ್ಲಿ ಮಾತಾಡಿ ಬ್ರಾ. ನೀವು ಯಾರು ಹೇಳಿ? ಪೈಲಟ್ ನೀವು, ಬ್ಯಾಟ್ಸ್ಮನ್, ಒಳ್ಳೆ ಬ್ಯಾಟ್ಸ್ಮನ್ ನೀವು. ಮಾತಾಡಿ ಆಯ್ತು ಏನಾರ ಹೋಲಿ. ಶೆಟ್ಟಿ ಅಂಕಲ್ ಏನೋ ಕೇಳ್ದ, ಎಲ್ಲ ಏನಕ್ಕೆ ಕೇಳಿದ್ರು ಏನೋ ಕೇಳಿದ್ರು ಅವರು. ಬ್ರಾ ಒಂದು ನಿಮಿಷ, ಇವ್ರು ನಮ್ಮ ಸಂದೇಶಣ ಅಂತ. ಅಯ್ಯೋ ಶಾಂಡಿ ಅಣ್ಣ. ಗರ್ಲ್ಸ್ ಇವ್ರು ಏನಾರ ರೋಡಿಗೆ ಹೋದ್ರೆ ಗರ್ಲ್ಸ್ ಎಲ್ಲ ಫುಲ್ಲು ಅದಕ್ಕೆ ಜಾಸ್ತಿ ರೋಡಿಗೆ ಹೋಗಲ್ಲ. ಶಾಂಡಿ ಶೆಟ್ಟಿ ಇನ್ನೊಂದು ಒನ್ಸ್ಪರ್ ಹೇಳಿ ಬಾಯ್ಲಿ ಹೇಳಿ ಬಾಯ್ಲಿ ಹೇಳಿ ಶಾಂಡಿ ಬ್ರದ ಅಂತ ಹೇಳಿ ಕೇಳಿ. ಐಸ್ ಕ್ಯಾಂಡಿ ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ರಿಫ್ಲೆಕ್ಟ್ ಹೊಡಿ. ಪಾಪ ಅವರು ಜಾಸ್ತಿ ರಿಫ್ಲೆಕ್ಟ್ ಹೊಡಿತಲ್ಲ, ಸೊ ಹಂಗಾಗಿ ಅವ್ರ ಮಾತಲ್ಲೂ ರಿಫ್ಲೆಕ್ಟ್ ಹೊಡಿತಾ ಇರುತ್ತೆ. ಅಲ್ವಾ ಬ್ರಾ? ಕರೆಕ್ಟ್ ಆಗಿ ತಗೊಂಬ್ರ ನೀವು ಮಾತಾಡೋದು. ಮಾತಾಡಿ ಏನಾರ. ಅದೇ ಬೆಳಗ್ಗೆ ಇವತ್ತು ಅಂದಲ್ಲ ಈ ಸ್ಕೈ ಟೆಕ್ ಬಂದಿದ್ದೀವಿ ನೋಡಿ ಮಾಡಿಸಿ ಅಂತ. ಅದರ ನನ್ನ ಬಗ್ಗೆ ನಾನು ಒಂದ್ಸರಿ ಮಾತಾಡೋ ಬಿಡು ಸಾಕು. ಸೂಪರ್ ಆಗಿ ಮಾತಾಡಿದ್ವಿ. ನೊಂದಿದ್ದೇನೆ. ಓಕೆ ಗೈಸ್, ಥ್ಯಾಂಕ್ ಯು, ಬಾಯ್. ಅಷ್ಟೇ.